ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ LICಯಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಹುದ್ದೆಗೆ ಸಂಬಂಧಪಟ್ಟಂತಿಲ್ಲಿ ಜನರಲ್ ಲಿಸ್ಟ್ ಸಂಬಂಧಪಟ್ಟಂತಿಲ್ಲಿ ರಿಕ್ವೈರ್ಮೆಂಟ್ ಹೊರಡಿಸಿದ್ದಾರೆ. ಇಲ್ಲಿ ಟೋಟಲ್ ಆಗಿ 350 ವೇಕೆನ್ಸಿ ಸಂಬಂಧಪಟ್ಟಂತಿಲ್ಲಿ ಹುದ್ದೆನ ಕನ್ಫರ್ಮ್ ಮಾಡಿದ್ರೆ ಅಂತ ಹೇಳ್ಬೋದು. ನಾವಿಲ್ಲಿ ನೋಡ್ಬೋದು ಕರೆಂಟ್ ಇಯರಲ್ಲಿ 341 ವೇಕೆನ್ಸಿ ಹಾಗೂ ಬ್ಯಾಕ್ಲಾಗಲ್ಲಿ 9 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ದು. ಸೊ ಟೋಟಲ್ ಆಗಿ ಇಲ್ಲಿ 350 ವೇಕೆನ್ಸಿನವರು ಕನ್ಫರ್ಮ್ ಮಾಡಿದ್ರೋಕೆ ಇಲ್ಲಿ ಕ್ಯಾಟಗರಿ ವೈಸಲ್ಲೂ ಕೂಡ ಡಿವೈಡ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನಾನು ಜಸ್ಟ್ ಹೈಲೈಟಾಗಿ ಟೋಟಲ್ ಹೇಳ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಓಕೆ, ಈ ಒಂದು ಹುದ್ದೆಯ ಶೆಡ್ಯೂಲ್ ನಾವು ನೋಡೋದಾದರೆ ಇದರ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಬಂದು 16/8/2025ಕ್ಕೆ ಓಪನ್ ಆಗಿದ್ದು, ಇನ್ನು ಲಾಸ್ಟ್ ಡೇಟ್ ಬಂದು 8/9/2025ಕ್ಕೆ ಕ್ಲೋಸಿಂಗ್ ಡೇಟ್ ಇರುತ್ತೆ. ಓಕೆ, ಫೀಸ್ ಪೇಮೆಂಟ್ ಕೂಡ ಅವತ್ತೇ ಲಾಸ್ಟ್ ಡೇಟ್ ಇರುತ್ತೆ. ಇನ್ನು ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಬಂದು 7 ಡೇಸ್ ಬಿಫೋರ್ ಎಕ್ಸಾಮಿನೇಷನ್ ಅಂತ ತಿಳಿಸಿದ್ದಾರೆ. ಅಂದರೆ ಎಕ್ಸಾಮ್ ಇರುವಂಥ ಒಂದು 7 ದಿನಗಳ ಮುಂಚೆ ನೀವು ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ತಿಳಿಸಿದ್ದಾರೆ. ನಂತರ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ನಿಮಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಅದು ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಮೇನ್ ಎಕ್ಸಾಮ್ ಅಂತ ಇವರು ಮಾಡ್ತಾರೆ. ಓಕೆ, ಪ್ರಿಲಿಮಿನರಿ ಎಕ್ಸಾಮ್ ಬಂದು ನಿಮಗೆ 3/10/2025ಕ್ಕೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗೂ ಮೇನ್ ಎಕ್ಸಾಮ್ ಬಂದು ನಿಮಗೆ 8/11/2025ಕ್ಕೆ ಕಂಡಕ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಓಕೆ, ಸೊ ಈ ಡೇಟ್ ಬಂದು ನಿಮಗೆ ಜಸ್ಟ್ ತಾತ್ಕಾಲಿಕವಾಗಿ ತಿಳಿಸಿದ್ದಾರೆ. ನಂತರ ಈ ಒಂದು ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಏಜ್ ನೋಡೋದಾದರೆ ಮಿನಿಮಮ್ ಏಜ್ ಬಂದು 21 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ 30 ಇಯರ್ಸ್ ಅಂತ ತಿಳಿಸಿದ್ದಾರೆ. ಇಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ನೋಡಿ, SC/ST ಅವರಿಗೆ 5 ಇಯರ್ಸ್ ಇರುತ್ತೆ, OBC ಅವರಿಗೆ 3 ಇಯರ್ಸ್ ಇರುತ್ತೆ. ಇನ್ನು PWBDಯಲ್ಲಿ ಜನರಲ್ ಅವರಿಗೆ 10 ಇಯರ್ಸ್, ಅದರಲ್ಲಿ SC/ST ಅವರಿಗೆ 15 ಇಯರ್ಸ್ ಮತ್ತು ಅದರಲ್ಲಿ OBC ಅವರಿಗೆ 13 ಇಯರ್ಸ್ ಅಷ್ಟು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ನಂತರ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಜನರಲ್ ಅವರಿಗೆ 5 ಇಯರ್ಸ್ ಇರುತ್ತೆ, ಅದರಲ್ಲಿ SC/ST ಅವರಿಗೆ 10 ಇಯರ್ಸ್ ಇರುತ್ತೆ. ನಂತರ ಅದರಲ್ಲಿ OBC ಅವರಿಗೆ 8 ಇಯರ್ಸ್ ಅಷ್ಟು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ, ನಂತರ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಬಂದು ನೀವು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ನೀವು ಪದವಿನ ಮಾಡಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಅಂದರೆ ಬ್ಯಾಚುಲರ್ಸ್ ಡಿಗ್ರಿ ಆಗಿರೋರು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ನಂತರ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಮೊದಲನೇದಾಗಿದೆ ನಾನ್ ರಿಫಂಡಬಲ್ ಆಗಿರುತ್ತೆ. ಓಕೆ, ಇಲ್ಲಿ SC/ST ಮತ್ತು PWBD ಕ್ಯಾಂಡಿಡೇಟ್ ಅವರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಆದರೆ ನಿಮಗೆ ಇಂಟಿಮೇಷನ್ ಚಾರ್ಜಸ್ ಮತ್ತು ಟ್ರಾನ್ಸಾಕ್ಷನ್ ಚಾರ್ಜಸ್ ಪ್ಲಸ್ GST ಕೂಡ ಆ್ಯಡ್ ಆಗಿ ನಿಮಗೆ 85 ರೂಪೀಸ್ ಅಷ್ಟು ನೀವು ಪೇ ಮಾಡಬೇಕಾಗುತ್ತೆ. ಇವರನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಪ್ಲಸ್ ಇಂಟಿಮೇಷನ್ ಚಾರ್ಜಸ್ ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಪ್ಲಸ್ GST ಆ್ಯಡ್ ಆಗಿ ನಿಮಗೆ 700 ರೂಪೀಸ್ ಅಷ್ಟು ನೀವು ಪೇ ಮಾಡಬೇಕಾಗುತ್ತೆ. ಓಕೆ, ನೀವು ಆನ್ಲೈನ್ ಮೂಲಕ ನೀವು ಪೇಮೆಂಟ್ ಮಾಡ್ಕೋಬೋದು. ಓಕೆ, ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ನಂತರ ಸೆಲೆಕ್ಷನ್ ಪ್ರೊಸೀಜರ್ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನಂತರ ಮೇನ್ ಎಕ್ಸಾಮ್ ಇರುತ್ತೆ, ಅದರ ನಂತರ ಇಂಟರ್ವ್ಯೂ ಮಾಡಿ ನಿಮ್ಮ ಒಂದು ಆಯ್ಕೆನ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಸಂಬಂಧಪಟ್ಟಂತೆ ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ರೀಸನಿಂಗ್ ಎಬಿಲಿಟಿಯಲ್ಲಿ 35 ಕ್ವಶನ್ ಇರುತ್ತೆ, 35 ಮಾರ್ಕ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಆಗಿ. ಇದು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಕ್ವಶನ್ ಪೇಪರ್ ಇರುತ್ತೆ. ಇಲ್ಲಿ ನೀವು ಕ್ವಾಲಿಫೈ ಆಗಬೇಕು ಅಂದರೆ SC/ST PWBD ಅವರು 16 ಮಾರ್ಕ್ಸನ್ನು ನೀವು ತಗೊಂಡು ಕ್ವಾಲಿಫೈ ಆಗ್ಬೋದು. ಇನ್ನು ಅದರ್ ಕ್ಯಾಟಗರಿ ಅವರು 18 ಮಾರ್ಕ್ಸ್ ಅಷ್ಟು ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಇದಕ್ಕೆ ನಿಮಗೆ 20 ಮಿನಿಟ್ಸ್ ಅಷ್ಟು ಟೈಮಿಂಗ್ಸ್ ಇರುತ್ತೆ. ಓಕೆ, ನಂತರ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಸಂಬಂಧಪಟ್ಟಂತೆ 35 ಕ್ವಶನ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 35 ಇರುತ್ತೆ. ಇದು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ 2 ಲ್ಯಾಂಗ್ವೇಜಲ್ಲೂ ಕೂಡ ಇರುತ್ತೆ. ಇಲ್ಲಿ SC/ST PWBD ಅವರು ಕ್ವಾಲಿಫೈ ಆಗಬೇಕು ಅಂದರೆ 16 ಮಾರ್ಕ್ಸ್ ನೀವು ಸ್ಕೋರ್ ಮಾಡಬೇಕು. ಇನ್ನು ಅದರ್ ಕ್ಯಾಟಗರಿ ಅವರು 18 ಮಾರ್ಕ್ಸ್ ಅಷ್ಟು ನೀವು ಸ್ಕೋರ್ ಮಾಡಿ ಕ್ವಾಲಿಫೈ ಆಗಬೇಕು. ಓಕೆ, ಇದಕ್ಕೆ ನಿಮಗೆ ಟೈಮಿಂಗ್ಸ್ ಬಂದು 20 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ನಂತರ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಇದರಲ್ಲಿ ನಿಮಗೆ ಗ್ರಾಮರ್ ಇರುತ್ತೆ, ವೊಕ್ಯಾಬ್ಯುಲರಿ ಮತ್ತು ಕಾಂಪ್ರಿಹೆನ್ಷನ್ಗೆ ಸಂಬಂಧಪಟ್ಟಂತೆ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಆಗಿ. ಓಕೆ, ಇದು ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ, ಸಿಂಗಲ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. ನೀವು ಇದರಲ್ಲಿ ಕ್ವಾಲಿಫೈ ಆಗಬೇಕು ಅಂದರೆ SC/ST PWBD ಅವರು 9 ಮಾರ್ಕ್ಸ್ ಅಷ್ಟು ನೀವು ಸ್ಕೋರ್ ಮಾಡಬೇಕು. ಇನ್ನು ಅದರ ಕ್ಯಾಟಗರಿ ಅವರು 10 ಮಾರ್ಕ್ಸ್ ತೊಗೊಂಡು ನೀವು ಕ್ವಾಲಿಫೈ ಆಗಬೇಕಾಗುತ್ತೆ. ಓಕೆ, ಇದಕ್ಕೆ ನಿಮಗೆ 20 ಮಿನಿಟ್ಸ್ ಅಷ್ಟು ಟೈಮಿಂಗ್ಸ್ ಇರುತ್ತೆ. ಸೊ ಟೋಟಲಾಗಿ ಇಲ್ಲಿ 100 ಕ್ವಶನ್ ಇರುತ್ತೆ, 70 ಮಾರ್ಕ್ಸ್ ಇರುತ್ತೆ, 1 ಅವರ್ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಓಕೆ, ಮತ್ತು ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಓಕೆ, ಸೊ ಇದಿಷ್ಟು ಪ್ರಿಲಿಮಿನರಿ ಎಕ್ಸಾಮ್ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ನಂತರ ಎರಡನೇದಾಗಿ ಮೇನ್ ಎಕ್ಸಾಮ್ ನೋಡೋದಾದರೆ ಇದರ ಒಂದು ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ. ರೀಸನಿಂಗ್ ಎಬಿಲಿಟಿಯಲ್ಲಿ 30 ಕ್ವಶನ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 90 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿ ಬೋತ್ ಆಫ್ ಲ್ಯಾಂಗ್ವೇಜಲ್ಲಿ ನಿಮಗೆ ಇರುತ್ತೆ. ನೀವು ಕ್ವಾಲಿಫೈ ಆಗಬೇಕಂದ್ರೆ SC/ST PWBD ಕ್ವಾಲಿಫೈ ಮಾರ್ಕ್ಸ್ ಬಂದು 40 ಇರುತ್ತೆ, ಅದರ ಕ್ಯಾಟಗರಿ ಅವರು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 45 ಇರುತ್ತೆ. ನಿಮಗೆ ಇದಕ್ಕೆ 40 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ನಂತರ ಜನರಲ್ ನಾಲೆಡ್ಜ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ 30 ಕ್ವಶನ್ ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ 2 ಲ್ಯಾಂಗ್ವೇಜಲ್ಲಿ ಕೂಡ ಇರುತ್ತೆ. SC/ST PWBD ಅವರೊಂದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 27 ಇರುತ್ತೆ. ಇನ್ನು ಅದರ್ ಕ್ಯಾಟಗರಿಯವರ
ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 30 ಇರುತ್ತೆ. ಇದಕ್ಕೆ ನಿಮಗೆ 20 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ನಂತರ ಡಾಟಾ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನಲ್ಲಿ 30 ಕ್ವಶನ್ ಇರುತ್ತೆ, 90 ಮಾರ್ಕ್ಸ್ ಇರುತ್ತೆ. ಇದು ಇಂಗ್ಲೀಷ್ ಮತ್ತು ಹಿಂದಿ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. SC ST PWB ಅವರ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 40 ಇರುತ್ತೆ. ಇನ್ನು ಅದರ್ ಕ್ಯಾಟಗರಿ ಅವರ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 45 ಇರುತ್ತೆ. ಓಕೆ, ನಿಮಗೆ ಇದಕ್ಕೆ 40 ಮಿನಿಟ್ಸ್ ಅಷ್ಟು ಡ್ಯೂರೇಷನ್ ಇರುತ್ತೆ. ನಂತರ ಇನ್ಶೂರೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಅವೇರ್ನೆಸ್ ಸಂಬಂಧಪಟ್ಟಂತೆ 30 ಕ್ವಶನ್ ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ 2 ಲ್ಯಾಂಗ್ವೇಜಲ್ಲೂ ಕೂಡ ಇರುತ್ತೆ, ಇಂಗ್ಲೀಷ್ ಮತ್ತು ಹಿಂದಿ 2 ಲ್ಯಾಂಗ್ವೇಜಲ್ಲೂ ಇರುತ್ತೆ. SC ST PWBD ಕ್ಯಾಂಡಿಡೇಟ್ ಅವರ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 27 ಇರುತ್ತೆ. ಇನ್ನು ಅದರ್ ಕ್ಯಾಟಗರಿ ಅವರ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 30 ಇರುತ್ತೆ. ಓಕೆ, ಇದಕ್ಕೆ ನಿಮಗೆ 20 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಸೊ ಟೋಟಲ್ ಆಗಿ ಇದಕ್ಕೆ ನಿಮಗೆ 120 ಕ್ವಶನ್ ಇರುತ್ತೆ, 300 ಮಾರ್ಕ್ಸ್ ಇರುತ್ತೆ, 2 ಅವರ್ ನಿಮಗೆ ಟೈಮಿಂಗ್ಸ್ ಇರುತ್ತೆ. ನಂತರ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಪೇಪರ್ ನೋಡೋದಾದರೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಇಮೇಲ್ಸ್, ರಿಪೋರ್ಟ್ಸ್, ಸಿಚುವೇಷನ್ ಅನಾಲಿಸಿಸ್ ಮತ್ತು ಪ್ರೆಸಿಸ್ ರೈಟಿಂಗ್ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ 2 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಮಾತ್ರ ಇರುತ್ತೆ. ಓಕೆ, ಇದಕ್ಕೆ ನೀವು ಕ್ವಾಲಿಫೈ ಆಗಬೇಕಂದ್ರೆ SC ST PWBD ಅವರು 9 ಮಾರ್ಕ್ಸ್ ಅಷ್ಟು ನೀವು ಸ್ಕೋರ್ ಮಾಡಬೇಕಾಗುತ್ತೆ. ಇನ್ನು ಉಳಿದ ಅಭ್ಯರ್ಥಿಗಳು ಅದರ ಕ್ಯಾಟಗರಿಯವರು 10 ಮಾರ್ಕ್ಸ್ ಅಷ್ಟು ನೀವು ತೊಗೊಂಡು ನೀವು ಕ್ವಾಲಿಫೈ ಆಗಬೇಕಾಗುತ್ತೆ. ಓಕೆ, ಇದಕ್ಕೆ ನಿಮಗೆ 30 ಮಿನಿಟ್ಸ್ ಅಷ್ಟು ನಿಮಗೆ ಡ್ಯೂರೇಷನ್ ಇರುತ್ತೆ. ಓಕೆ, ಇದಿಷ್ಟು ಮೇನ್ ಎಕ್ಸಾಮ್ ಸಂಬಂಧಪಟ್ಟಂತೆ ಮಾಹಿತಿಯಾಗಿರುತ್ತೆ. ನಂತರ 3ನೇದಾಗಿ ನಿಮಗೆ ಇಂಟರ್ವ್ಯೂ ಇರುತ್ತೆ. ಮೇನ್ ಎಕ್ಸಾಮಲ್ಲಿ ಕ್ವಾಲಿಫೈಡ್ ಆದಂತಹ ಅಭ್ಯರ್ಥಿಗಳನ್ನ ಅವರು ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಅವರು ಆಯ್ಕೆ ಮಾಡ್ಕೋತಾರೆ. ಇದರಲ್ಲಿ ನಿಮಗೆ 60 ಮಾರ್ಕ್ಸ್ ಇರುತ್ತೆ. ನೀವು ಇಲ್ಲಿ ಕ್ವಾಲಿಫೈ ಆಗಬೇಕು ಅಂದರೆ EWS ಮತ್ತು OBC ಅವರಿಗೆ 30 ಮಾರ್ಕ್ಸ್ ಇರುತ್ತೆ. ಇನ್ನು SC ST PWBD ಕ್ಯಾಂಡಿಡೇಟ್ ಅವರು 27 ಮಾರ್ಕ್ಸ್ ತೆಗೆದು ನೀವು ಕ್ವಾಲಿಫೈ ಆಗ್ಬೋದು. ಓಕೆ, ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ ಬಂದು www.licindia.in ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತೊಗೋಬೋದು, ಇಲ್ಲಾಂದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಗೆ ಬೇಕಂದರೆ ನಾನು ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಈ ಒಂದು ವಿಡಿಯೋದಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸಲ್ಲಿ ಜನರಲಿಸ್ಟ್ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸಿದ್ದೀನಿ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸಂಬಂಧಪಟ್ಟಂತೆ ಸ್ಪೆಷಲಿಸ್ಟ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಸಂಬಂಧಪಟ್ಟಂತೆ ರಿಕ್ವೈರ್ಮೆಂಟನ್ನು ಹೊರಡಿಸಿರೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದಿಷ್ಟು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಒಂದು ವಿಡಿಯೋ ಲೈಕ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.